ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಹಲವಾರು ರಾಜಕೀಯ ನಾಯಕರು, ಚಿತ್ರರಂಗದ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಹಲವಾರು ಮಂದಿ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಸ್.ಎಲ್. ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದರು. ಅವರ ಚಿಂತನೆಗಳು, ಎಸ್.ಎಲ್. ಭೈರಪ್ಪನವರ ಚಿಂತನೆಗಳ ಬಗ್ಗೆ ಉಲ್ಲೇಖ ಮಾಡಿದರು. ಚಂದ್ರಶೇಖರ್ ಕಂಬಾರ್ ಅವರು ಬಂದು ತೇಜಸ್ವಿ ಸೂರ್ಯ ಸಂಸದರು ನಿಂತಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರಿದ್ದಾರೆ, ಪಕ್ಕದಲ್ಲಿ ಮಧು ಬಂಗಾರಪ್ಪನವರಿದ್ದಾರೆ, ಹಿರಿಯ ಪತ್ರಕರ್ತರಾಗಿರುವಂತಹ ವಿಶ್ವೇಶ್ವರ ಭಟ್ ಅವರಿದ್ದಾರೆ. ಕಳೆದ ಕೆಲ ದಿವಸಗಳ ಹಿಂದೆ ವಿಶ್ವೇಶ್ವರ ಭಟ್ಟರ ನಿವಾಸದಲ್ಲೇ ಎಸ್.ಎಲ್. ಭೈರಪ್ಪನವರು ಇರ್ತಾರೆ. ಇದನ್ನು ಕೂಡ ನೆನಪಿಸ್ಕೊಳ್ಬಹುದು. ಇನ್ನು ಶೋಭಾ ಕರಂದ್ಲಾಜೆಯವರು ಬಂದು ಮಾತಾಡಿದರು, ಅಂತಿಮ ನಮನವನ್ನು ಸಲ್ಲಿಸಿದರು. ಎಸ್.ಎಲ್. ಭೈರಪ್ಪನವರ ರಾಷ್ಟ್ರವಾದಿ ಚಿಂತನೆಗಳ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸಂತೇಶ್ವರ ಪುಟ್ಟ ಗ್ರಾಮದಲ್ಲಿ ಅಪಾರವಾದಂಥ ಕೊಡುಗೆ ಕಾದಂಬರಿಗಳ ಮೂಲಕವೇ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನು ಒಂದು ಕಡೆ ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಅವರ ಕುಟುಂಬಸ್ಥರ ಬಳಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ರಾಜಕೀಯ ಗಣ್ಯರಿರ್ಬೋದು, ನಟ ನಟಿಯರಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರಬಹುದು, ಬಂಧು ಬಳಗ, ಸ್ನೇಹಿತ, ಹಲವಾರು ಬಂಧು ಭಗಿನಿಯರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದು ಮಾತಾಡಿದ್ದನ್ನು ಗಮನಿಸ್ತಾ ಇದ್ರಿ. ಅವರ ಸಾಹಿತ್ಯ ಕೃಷಿ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ಉಲ್ಲೇಖ ಮಾಡ್ತಾ ಇದ್ರು. ರಾಜ್ಯದ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರ ಸಾಹಿತ್ಯ ಕೃಷಿ ಇರ್ಬೋದು, ಇಳಿ ದಿನಗಳಲ್ಲಿ ಅವರು ಯಾವ ರೀತಿ ಇದ್ದರು, ಯಾವ ರೀತಿ ಅವರ ಒಡನಾಟ ಇತ್ತು, ಇದೆಲ್ಲವನ್ನ ಮಾತನಾಡುವಂಥ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು ಅಂತಿಮ ದರ್ಶನವನ್ನು ಪಡೆದುಕೊಂಡು ರಾಷ್ಟ್ರವಾದಿ ಚಿಂತನೆಯನ್ನು ಹೊಂದಿದಂತಹ ಎಸ್.ಎಲ್. ಭೈರಪ್ಪನವರನ್ನು ನಾವು ಕಳ್ಕೊಂಡ್ವಿ ಅಂತ ನೋವಿನಿಂದ ಮಾತಾಡ್ತಾ ಇದ್ರು. ಇನ್ನು ನಟಿ ತಾರಾ ಅವರು ಕೂಡ ಎಸ್.ಎಲ್. ಭೈರಪ್ಪನವರ ಜೊತೆಗೆ ಅಂಥ ಒಡನಾಟ ಇಲ್ಲ ಅಂದರೂ ಕೂಡ ಅವರ ಕಾದಂಬರಿಗಳ ಮೂಲಕ, ಅವರ ಕಾದಂಬರಿಯಲ್ಲಿ ನಟಿಸಿದ ತಮ್ಮ ನಟನೆಯನ್ನು ಕೂಡ ಅವರು ನೆನಪಿಸ್ಕೊಳ್ತಾರೆ. ಇದ್ರ ಜೊತೆಗೆ ತಂಗಡಗಿ ಕೇಂದ್ರ ಸಚಿವರ ರಾಜ್ಯದ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರು ಕೂಡ ಸ್ವತಃ ಅಲ್ಲೇ ನಿಂತು ರಾಜ್ಯದ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ, ಉಪಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಅಲ್ಲೇ ಭಾಗಿಯಾಗಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ನಟ ಶ್ರೀಧರ್ ಅವರು ಅಲ್ಲೇ ಇದ್ದರು, ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸಾರಾ ಗೋವಿಂದ್ ಅವರು ಬಂದಿದ್ದರು, ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಅವರು ಅಲ್ಲೇ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ, ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಪಿ.ಎಸ್. ಯಡಿಯೂರಪ್ಪನವರು ಬಿಜೆಪಿಯ ಹಿರಿಯ ನಾಯಕ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ರಾಷ್ಟ್ರವಾದಿ ಚಿಂತನೆಯನ್ನು ಹೊಂದಿರುವಂತಹ ಎಸ್.ಎಲ್. ಭೈರಪ್ಪನವರನ್ನು ನಾವು ಕಳ್ಕೊಂಡ್ವಿ ಅನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ. ಹೀಗೆ ಹಲವಾರು ಮಂದಿ ಎಸ್.ಎಲ್. ಭೈರಪ್ಪನವರು ಇನ್ನಿಲ್ಲ ಅನ್ನುವಂತಹ ಆಘಾತದ ಸುದ್ದಿಯನ್ನು ಅರಗಿಸಿಕೊಳ್ಳಲೇಬೇಕಾಗಿದೆ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ, ಆಗಲೇ 12 ಗಂಟೆ ಆಯಿತು, ಇನ್ನು 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಅಂತಿಮ ದರ್ಶನ